ಈಗ ಹೋಗ್ತಾ ಹೋಗ್ತಾನೆ ಗಾಡಿನ ಸುಮ್ನೆ ಆಫ್ ಮಾಡ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇಲ್ಲ. ಇನ್ನು ತುಂಬಾ ದೊಡ್ಡ ಬಾಡಿಗೆ ಬಿದ್ಬಿಡ್ತು ಅಂದ್ರೆ ನಿಲ್ಸೇ ಬಿಡ್ತಾರಲ್ಲೇ. ನಿಲ್ಸ್ಬಿಟ್ಟಾರಲ್ಲ, ನೀವು ಬೇರೆ ಗಾಡಿ ಬುಕ್. ಈಗ ಒಂದ್ 20 ನಿಮಿಷ ಕುಂತಿದ್ರು ಅಂದ್ರೆ 2 ಸಿಗರೇಟ್ ಸೇದಿರು. ಅಲ್ಲೇ 20 ರೂಪಾಯಿ ಹೋಯ್ತಾ? ನೀವು ಇವತ್ತು ರಜಾ ಹಾಕೊಂಡ್ರೆ ನಿಮ್ಗೆ ಕೇಳಾರ ಯಾರು? ಅದು ಐಟಿ ಬಿ ಟಿಲಿ ನಿಮ್ಗೆ ಹಂಗೆ ಇರ್ತದ. ನಾನು 10 ಗಂಟೆ 11 ಗಂಟೆ ಬಂದ್ರೆ ಯಾರು ನನ್ನ ಕೇಳೋಲ್ಲ ಸರ್. ಹುಡುಗರು ಬೈಕಲ್ಲಿ ಬಂದು ನಿಲ್ಸಿದ್ರು. ಓಕೆ. ಹುಡುಗ ಫುಲ್ ಕೂಡ ಟೈಟ್ ಆಗಿದ್ರೆ ಫಾಲೋ ಮಾಡ್ಕೊಂಡ್ಬರ್ತಾರೆ. ಸ್ಪೀಡಾಗಿ ಫಾಲೋ ಮಾಡ್ಕೊಂಬಂದು ಅಡ್ಡಿ ಹಾಕ್ತಾರೆ ಗಾಡಿನ. ಬಂದು ಏಕ್ದಮ್ ಕೊಳ್ಳಂ ಪಟ್ಟಿ ಹಿಡ್ಕೊ 2 ಏಟ್ ಹೊಡಿತೀನಿ ಸರ್. ಏನು ಕಣ ಬೆಂಕಿ ಪಣ್ಣ ಕೊಡೋಣ. ಆಟೋದವ್ರು ಕರ್ಕೊ ಹೋಗ್ತಾರೆ ಬಾಡಿಗೆಗೆ, ದುಡ್ಡೇ ಕೊಡಲ್ಲ. ಹೊಡೆದ್ಬಿಟ್ಟು ದುಡ್ಡು ಗಿಡ್ಡೆಲ್ಲ ಕಿತ್ಕೊಂಡು ಹೋಗಿರೋದು, ಆಟೋನು ಕತ್ಕೊಂಡು ಹೋಗೋರು. ಸರ್ ನಾವು ಡಿವಾಸ್ ಫ್ಯಾನ್. ಸರ್ ನಮ್ಗೆ ಇಷ್ಟವಾದ ಮೂವಿ ಅಂತಂದ್ರೆ ನಮ್ಮ ಬಾಸ್ತೆ ಸರ್. ಸಾರಥಿನೇ ಸರ್. ಚೆನ್ನಾಗಿ ಮಾತಾಡಿಸ್ತಾರೆ ಸರ್ ಬಾಸ್ ಅಂತೂ. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರದ್ದು ಯಾವತ್ತೂ ಕೊಡಕೈ ಸರ್. ದೇವರಂತ ಮುಗಿಸ್ಕೊಂಡು ಬಾಸ್. ಪುಣ್ಯಾತ್ಮ. ಈಗ ಲಿಮಿಟೇಷನ್ ಅಂತ ಏನಾದ್ರು ಇದೆಯಾ? ಈಗ ನೀವ್ ಎಲ್ಲಿ ತನಕ ಹೋಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ದೇವನಹಳ್ಳಿ ಹತ್ತತ್ರ ಏರ್ಪೋರ್ಟಿಗೆ? ಟೋಲ್ ಬಿಟ್ಟು ಹೋಗಂಗೆ ಇಲ್ಲ ಸರ್ ನಾವು. ಒಳಗಡೆ ಗಾಡಿನೇ ಅಲೋನೇ ಇಲ್ಲ ಸರ್. ಆಟೋಗಳನ್ನು ಬಿಡಲ್ಲ? ಆಟೋಗಳಲ್ಲ, ಬರೀ ಕ್ಯಾಬ್ ಮಾತ್ರ. ಕ್ಯಾಬು, ಬಸ್ ಆ ಥರದ ಹೋಗುತ್ತೆ. ಆಟೋಗಳೆಲ್ಲ ಅಲೋ ಇಲ್ಲ. ಬೆಂಗಳೂರು ಒಂದು ಸರೌಂಡಿಂಗ್ ಏನಿದೆ ಅಷ್ಟೇ ಪರ್ಮಿಟ್. ಇನ್ನು ನಾವು ಅದ್ರ ಮೀರಿ ನಾವು ಹೋದೋ ಅಂದರೆ ಫೈನ್ ಹಾಕ್ತಾರೆ. ಫೈನ್ ಬೀಳುತ್ತೆ. ಅದೇ ರಿಕ್ವೆಸ್ಟ್ ಮಾಡಿಕೊಂಡು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದರೆ, ಡೆತ್ತು, ಈ ರೀತಿ ಏನಾದ್ರು ಪ್ರಾಬ್ಲಮ್ ಇಲ್ಲ, ವೈಫ್ ಪ್ರೆಗ್ನೆಂಟು, ಆ ರೀತಿ ಹೇಳೋದು ಅಂದ್ರೆ ಏನು ಫೈನ್ ಹಾಕಲ್ಲ ಸರ್. ಅಂದ್ರೆ ಸರ್ ಸೀರಿಯಸ್ ಆಗಿ ಹಂಗೆ ಇತ್ತು ಅಂದ್ರೆ ಮಾತ್ರ ಹೋಗ್ಬೇಕು. ಸುಮ್ಮನೆ ಹೋಗಿ ಫೈನ್ ಹಾಕೊಂಡು ಅದೆಲ್ಲ ಯಾರಿಗ್ ಬೇಕು? ಅಕಸ್ಮಾತ್ ನೀವು ಈಗ ಆಟೋ ಓಡಿಸ್ಲಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರಿ? ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಟ್ಯಾಲೆಂಟ್ ಏನಾದ್ರು ಇದೆಯಾ? ಏನು? ಸುಮಾರು ವರ್ಷಗಳಿಂದ ಡ್ರೈವಿಂಗ್ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಮೊದಲು ಗಾರೆ ಕೆಲಸ ಮಾಡ್ತಿದ್ದ, ಪೇಂಟರ್ ಆಗೂ ವರ್ಕ್ ಮಾಡಿದೀವಿ, ಎಲ್ಲಾ ತರನು ಮಾಡಿ ಸರ್. ಏನಾದ್ರು ಬುಕ್ ಏನಾದ್ರು ಓದ್ತೀರಾ ಸರ್? ಆ ಥರದ್ದು ಏನಿಲ್ಲ ಸರ್. ಬರೀತೀರಾ ಏನಾದ್ರು ಕವನ? ಏನಿಲ್ಲ ಸರ್. 1+1 2 ನನ್ ಲವ್ ಯಾವತ್ತಿದ್ರು ಟ್ರೂ. ಅಲ್ಲ, ಹಿಂದೆ ಕವನ ಏನಾದ್ರು ಹಾಕಿರ್ತೀರಲ್ವಾ? ನಿಮ್ಮ ಆಟೋಗೆ ಏನಾದ್ರು ಏನು ಹಾಕಿಲ್ಲ ಸರ್. ಸರ್ ಹಾಕ್ಸ್ಬೇಕು ಅಂತ ಇದೆ, ಕೆಲವೊಂದೊಂದು ಇದೆ, ಅವೆಲ್ಲ ಇದ್ ಮಾಡೋದ್ ಬೇಡ. ಯಾವ್ದು ಹಾಕ್ಸಿದ್ರೆ ಯಾವ್ದು ಹಾಕ್ಸ್ತಾ ಇದ್ರಿ ನೀವು? ಸಡನ್ ಆಗಿ ಕೇಳಿದ್ರೆ ನೆನ್ಪು ಬರಲ್ಲ ಸರ್. ಅದು ಅವಳೆಂದರೆ ನನಗೆ ತುಂಬಾ ಇಷ್ಟ, ಅವಳಿಗೆರೆ ಆರಂಡಿ ಮಡ್ಡಿ ಮಗ ಇಷ್ಟ. ನೀವು ಎಷ್ಟನೇ ಕ್ಲಾಸ್ ತನಕ ಓದಿದ್ದೀರಾ ಸರ್? ನಾನು 10th. ಈಗ ಫ್ಯಾಮಿಲಿ ಎಲ್ಲ ಹ್ಯಾಪಿ ಇದಾರೆ? ಈಗ ನೀವು ಆಟೋ ಓಡಿಸ್ತೀರಾ ಅಂತ ಹೇಳ್ತಾರೆ ಸರ್. ಎಲ್ಲ ಚೆನ್ನಾಗೇ ಇದಾರೆ. ಈಗ ಒಂದ್ ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ದೂರ ಆಗಿದೀವಿ. ಅಪ್ಪ ಕೆಲವೊಬ್ರು ಅಂದ್ರೆ ಆಟೋ ಡ್ರೈವರ್ಸ್ಗಳಂದ್ರೆ ಕೆಲವೊಬ್ರು ಸ್ವಲ್ಪ ಕೀಳಾಗಿ ನೋಡ್ತಾರೆ, ಅಂದ್ರೆ ತುಂಬಾ ಕೀಳಾಗಿ ನೋಡ್ತಾರೆ ಆಟೋ ಡ್ರೈವರ್ಸ್ ಅಂದ್ರೆ. ಕೆಲವರು ರೆಸ್ಪೆಕ್ಟ್ ಕೊಟ್ಟು ನೋಡೋರಿದ್ದಾರೆ, ಇನ್ ಕೆಲವರು ಇದಾರೆ ಸರ್ ಆಟೋ ಡ್ರೈವರ ಇರಪ್ಪ. ಕೆಲವರು ತುಂಬಾ ಹೊತ್ತು ಕಾಯಿಸೋದೇ ಇದೆಯಾ ನಿಮಗೆ? ತುಂಬಾ ಆಗಿದೆ ಸರ್. ಎಷ್ಟು ಅವ್ರು ಕಾದಿದ್ದೀರಾ ಸರ್ ಆ ಥರ? ನೆನ್ನೆ ನೈಟೇ ತಗೊಳ್ಳಿ 1/4 ಗಂಟೆ ಕಾದಿದ್ದೀನಿ ಸರ್. ಜಾಸ್ತಿ ಅಲ್ಲಲ್ಲ ಸರ್. ಹೊಸರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿಂದ HSR ಲೇಔಟ್ಗೆ 150 ರೂಪಾಯಿ ಬಾಡಿಗೆಗೆ 1/4 ಗಂಟೆ ಕಾದಿದ್ದೀನಿ. ಆ ಥರ ಸುಮಾರು ಕಾಯಿಸ್ತಾರೆ ಸರ್. ಈಗ ನಾವು ಕ್ಯಾನ್ಸಲ್ ಮಾಡ್ತು ಅಂದ್ರೆ ನಮ್ಮ ರೇಟಿಂಗ್ ಕಮ್ಮಿ ಆಗುತ್ತೆ. ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ? ರೇಟಿಂಗ್ ಕಮ್ಮಿ, ಡ್ಯೂಟಿ ಕಮ್ಮಿ ಆಗುತ್ತೆ. ಡ್ಯೂಟಿಗಳು ಕಮ್ಮಿ ಆಗುತ್ತೆ, ಮತ್ತೆ ಸಸ್ಪೆಂಡ್ ಆಗೋ ಚಾನ್ಸಸ್ ಸುಮಾರು ಇರುತ್ತೆ ಸರ್. ನಿಮಗೆ ರ್ಯಾಪಿಡೋ, ಊಬರ್ ಎಲ್ಲ ಬಂದಿದೆಯಲ್ಲ, ಇದು ಬಂದಿರೋದು ಒಳ್ಳೇದಾ ಅಥವಾ ನಿಮಗೆ ಕೆಟ್ಟದಾ? ನಿಮಗೆ ಈಗ ಕೆಲವ್ರಿಗೆ ಒಳ್ಳೇದಾದ್ರೆ ಕೆಲವ್ರಿಗೆ ಕೆಟ್ಟದಿರುತ್ತೆ. ಅಂದ್ರೆ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದ್ರೆ ಸರ್ ಎಲ್ಲ ಕರೆಕ್ಟಾಗಿ ರೈಟ್ ಕೊಡ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ರೈಟ್ ಕೊಡ್ಲಿಲ್ಲ ಅಂತಂದ್ರೆ ಏನು ಜಾಸ್ತಿ ಆರ್ಡರ್ ಯಾವ್ದ್ರಲ್ಲಿ ಬೀಳುತ್ತೆ ನಿಮಗೆ? ಎಲ್ಲದರಲ್ಲೂ ಬರುತ್ತೆ. ಯಾವ್ದಾವ್ದು ಇದೆ ಸರ್ ಅದು? ಆ ಥರ ಅಪ್ಲಿಕೇಶನ್ಸ್ ಯಾವ್ದು ಯೂಸ್ ಮಾಡ್ತೀರಾ ನೀವು? ಸರ್ ನಾನು ರ್ಯಾಪಿಡೋ, ಊಬರು. ಹೌದಾ? ಜಾಸ್ತಿ ಅಂದ್ರೆ ನೀವು ಯೂಸ್ ಮಾಡೋದು ಯಾವ್ದು? ಜಾಸ್ತಿ ಅಂದ್ರೆ ಸರ್ ನಾನು ರ್ಯಾಪಿಡೋ. ಅದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂದ್ರೆ ಏನೇನ್ ಇದು ಡಾಕ್ಯುಮೆಂಟ್ ಬೇಕು? ಏನೇನು ಡಾಕ್ಯುಮೆಂಟ್ ಅಂದ್ರೆ ನಿಮ್ದು ಆಧಾರ್ ಕೇಳ್ತಾರೆ, ಗಾಡಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ, DL ಕೇಳ್ತಾರೆ. ಅಂದ್ರೆ ಅವರೇ ಅಲ್ಲಿ ಎಲ್ಲಿಗೆ ಹೋಗಿ ಮಾಡಿಸ್ಬೇಕು? ಕೆಲವೊಂದು ಆಫೀಸ್ ಇದೆ, ಇನ್ ಕೆಲವೊಂದು ನಾವೇ ಮೊಬೈಲಲ್ಲಿ ಮಾಡ್ಕೊಬೋದು. ಗೊತ್ತಿರೋರು ಇದ್ದು ಮಾಡಿದ್ರೆ ಸರ್ ಸರಿ ಇರುತ್ತೆ. ಇಲ್ಲಾಂದ್ರೆ ಐಡಿನೇ ಬ್ಲಾಕ್ ಆಗ್ಬಿಡುತ್ತೆ. ಮತ್ತೆ ನಮ್ DL ನಂಬರ್ ಕೊಡ್ತು ಅಂದ್ರೆ ಓಪನ್ನೇ ಆಗಲ್ಲ ಸರ್. ಒಂದು ಆತರ ಆದ್ರೆ ಎಲ್ಲದು ಹಾಗೇನಾ? ಸರ್ ಬಾಕಿದೆಲ್ಲ ಓಪನ್ ಆಗುತ್ತೆ, ಕೆಲವೊಂದೊಂದು ಓಪನ್ ಆಗುತ್ತೆ. ಊಬರ್ ಮಾಡ್ಬೇಕು ಅಂದ್ರೆ ಸರ್ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳಿದೆ. ಇದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈಗ ಜಾಸ್ತಿ ಕಿಲೋಮೀಟರ್ ಜಾಸ್ತಿ ಯಾವ್ದ್ರಲ್ಲಿ ಜಾಸ್ತಿ ಕೊಡ್ತಾರೆ ಸರ್? ಎಲ್ಲರೂ ಕರೆಕ್ಟಾಗಿ ಕೊಡ್ತಾರೆ. ಎಲ್ಲದ್ರಲ್ಲೂ ಒಂದೇ ರೇಟ್ ಇದೆಯಾ? ಎಲ್ಲದ್ರಲ್ಲೂ 18 ರೂಪಾಯಿನೇ ಇದೆ. 18 ರೂಪಾಯಿ ಪರ್ ಕಿಲೋಮೀಟರ್ 18 ರೂಪಾಯಿ. ಈಗ ಅದ್ರಲ್ಲಿ ನಿಮಗೆ ಲಾಭ ಅಂತ ಅನ್ಸೋದು ಯಾವ್ದು? ರ್ಯಾಪಿಡೋದಿಂದ ಏನಾದ್ರು ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಏನಾದ್ರು ಕೊಡ್ತಾರೆ? ಅದ್ರ ಎಕ್ಸ್ಟ್ರಾ ಬೆನಿಫಿಟ್ ಏನಾದ್ರು ಇದೆಯಾ ನಿಮಗೆ? ಇಷ್ಟು ಎಕ್ಸ್ಟ್ರಾ ಬೆನಿಫಿಟ್ ಏನಿಲ್ಲ ಸರ್. ಈಗ ರ್ಯಾಪಿಡೋದಲ್ಲೂ ಅಷ್ಟೇ, ನಾವು ಪಿಕಪ್ ಲೊಕೇಶನ್ಗೆ ಹೋಗಿದ್ರೆ ಮಾತ್ರ ನಮ್ದು ಏನೈತೆ ಅದು ಕ್ಯಾನ್ಸಲೇಷನ್ ಚಾರ್ಜ್ ಕೊಡ್ತಾರೆ. ಮೊದಲು ಊಬರಲ್ಲಿ 20 ರೂಪೀಸ್ ಕೊಡೋರು ಕ್ಯಾನ್ಸಲೇಷನ್ ಚಾರ್ಜ್ ಅಂತ, ಪಿಕಪ್ ಲೊಕೇಶನ್ಗೆ ಹೋದ್ರೆ. ಇಲ್ಲಾಂದ್ರೆ ಕೊಡಲ್ಲ ಸರ್. ಯಾವ ರೀತಿ ಮಾಡ್ತಾರೆ ಗೊತ್ತಾ ಸರ್? ಈಗ ಒಂದು ಬುಕ್ ಮಾಡ್ತಾರೆ, ರ್ಯಾಪಿಡೋದಲ್ಲಿ ಬುಕ್ ಮಾಡ್ತಾರೆ. 1 ಕಿಲೋಮೀಟರ್ ಬರ್ತಾ ಇರ್ತೀವಿ,
ಬರೋ ಟೈಮಲ್ಲಿ ಕ್ಯಾನ್ಸಲ್ ಮಾಡಿ ಅವಾಗ ನೀವೇನು ನಿಮಗೇನು ಎಕ್ಸ್ಟ್ರಾ ಬೆನಿಫಿಟ್ ಏನೂ ಇಲ್ಲ. ಏನು ಸಿಗಲ್ಲ ಸರ್. ಇಲ್ಲೂ ಅಷ್ಟೇ, ಮೈಸೂರಲ್ಲೂ ಅಷ್ಟೇ, ಎರಡೆರಡು ಗಾಡಿ ಬುಕ್ ಮಾಡ್ತೀವಿ ನಾವು. ಮೈಸೂರಲ್ಲೂ ಗಾಡಿ ಐತೆ ನಮ್ದು. ರ್ಯಾಪಿಡೋ ಊಬರ್ಗಳಲ್ಲಿ ನಿಮಗೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಏನಾದರೂ ಇದೆಯಾ ಸರ್? ನಿಮಗೆ ಇನ್ಸೆಂಟಿವ್ ಅಂತ ಏನಾದರೂ? ಆದರೆ ಊಬರಲ್ಲಿ ಕೊಡ್ತಾನೆ ಇನ್ಸೆಂಟಿವ್. ಹೌದಾ? ಎಷ್ಟು ಡ್ಯೂಟಿ ಮಾಡಬೇಕು ಸರ್? ಅಟ್ಟು ತಿಂಗಳು ರೂಪಾಯಿ ನಿಮಗೆ ಆ ಥರ ಮುಂಚೆ ಎಲ್ಲ ಕೊಡೋರು ಅನ್ಸುತ್ತಲ್ವಾ? ಫಸ್ಟ್ ಕೊಡೋರು ಸರ್. ಊಬರಲ್ಲೂ ಕೊಡೋರು, ಓಲಾದಲ್ಲಿ, ರ್ಯಾಪಿಡೋದಲ್ಲಿ ಒಂದಪ್ಪೇನ ಕೊಟ್ಟಿದ್ದಾರೆ ಅಷ್ಟೇ. ಈಗ CNG ಜಾಸ್ತಿ ಆಗಿದೆ, CNG LPG ಅಂದ್ರೆ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಅದ್ರ ಬಗ್ಗೆ ಸರ್ಕಾರಕ್ಕೆ ಆಟೋದವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಕಮ್ಮಿ ಮಾಡಿ. ನಾವು ಒಂಚೂರು ಬಡವರುಗಳು ಇರ್ತೀವಿ ಎಲ್ಲ, ಸ್ವಲ್ಪ ಸರ್ ಎಲ್ಲರೂ ಲೆವೆಲ್ ಆಗಿರೋರು ಇರಲ್ಲ, ಎಲ್ಲ ಬಡವರೇನೆ ಸರ್ ಆಟೋ ಓಡಿಸೋದು. ಶ್ರೀಮಂತರು ಬಂದು ಯಾರು ಆಟೋ ಓಡಿಸಲ್ಲ, ಯಾರು ಪಬ್ಲಿಕ್ ಸರ್ವಿಸ್ ಕೊಡಲ್ಲ. ಒಂಚೂರು ಅದ್ರ ಬಗ್ಗೆ ಒಂಚೂರು ನಿಗಾ ವಹಿಸಿ, ಒಂಚೂರು ನಮಗೂ ಒಂಚೂರು CNG ರೇಟು LPG ರೇಟ್ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಈಗ ಆಟೋ ಓಡಿಸ್ತಾ ಇದೀರಲ್ವಾ, ಅದರಿಂದ ಏನ್ ಕಲ್ತಿದ್ದೀರಾ ಸರ್ ನೀವು? ತಾಳ್ಮೆ ಇರ್ಬೇಕು. ತಾಳ್ಮೆ ಇಲ್ಲ ಅಂದ್ರೆ ಆಗಲ್ಲ, ತಾಳ್ಮೆ ಇಲ್ಲ ಅಂದ್ರೆ ಆಗಲ್ಲ ಸರ್. ಈಗ ಒಂದ್ ಜಾಗಕ್ಕೆ ಹೋಯ್ತಾ ಇರ್ತೀವಿ, ಯಾರೋ ಒಬ್ಬ ಬೈಕ್ ಬಂದು ಅಡ್ಡ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತಂದ್ರು, ಅಣ್ಣ ನೀನೇ ಸರಿ ಹೋಗೋಣ ಅನ್ನಂಗಿರ್ಬೇಕು. ಈಗ ನಮ್ಮ ತಪ್ಪಿತ್ತು ಅಂತ ನಾವು ತಲೆ ಬಾಗ್ಬೇಕು. ಈಗ ನಮ್ಮ ಪಡ ನಾವು ಹೋಗ್ತಾ ಇರ್ತೀವಿ, ಈಗ ನೀವು ಹಿಂದೆ ಬಂದು ಟಚ್ ಮಾಡ್ತೀರಾ. ಸಣ್ಣ ಪುಟ್ಟದವ್ರೆ ಸರ್ ಯಾರು ಕೇಳಲ್ಲ ಸರ್. ನಾವು ನೋಡ್ಕೊಬೇಡ ಹಂಗೆ ಹಿಂಗೆ ಮುಟ್ಟು ಹೋಗ್ಬಿಡ್ತಾರೆ. ಈಗ ದೊಡ್ಡದಾಗಾಯ್ತು ಅಂತಂದ್ರೆ ಕೇಳಕ್ಕೆ ಹೇಳ್ತಾರೆ. ಅಂದ್ರೆ ಈಗ ದೊಡ್ಡದಾಗಾಯ್ತು ಅಂತಂದ್ರೆ ಸರ್, ಟಿಂಕರಿಂಗು ಪೇಂಟಿಂಗ್ ಅಂತಂದ್ರೆ ಒಂದು 5,000 6,000 ಇಟ್ಕೊಳ್ಳೇಬೇಕು. ಒಂದಿನ ದುಡಿಮೆ ಆಗೋಯ್ತು. ಆಟೋದವ್ರದ್ದು ಸರ್, ಅಲ್ಲಿ ದುಡ್ದು ಅಲ್ಲಿ ತಿಂದ್ರೆ ಸರ್ ಜೀವನ. ಆಟೋದವ್ರು ಇಟ್ಕೊಂಡ್ಬಿಟ್ಟಿದವ್ರೆ, ಆಟೋ ಇಟ್ಕೊಂಡ್ಬಿಟ್ಟವ್ರೆ, ಲಕ್ಷ ದುಡಿತಾವ್ರೆ. ತುಂಬಾ ಜನ ಹೇಳಿದ್ರು ಅನ್ನೋ ಲೆಕ್ಕ 1 ಲಕ್ಷ ಆ ತರ ಎಲ್ಲ ದುಡಿತಾರೆ ಅಂತ. ಸರ್ ಆ ತರ ದುಡಿಯಂಗಿದ್ರೆ ಸರ್, ಆಟೋದವ್ರದೆಲ್ಲ ಸೈಟ್ಗಳಿರೋ ಸರ್, ಬೆಂಗಳೂರಲ್ಲಿ ಮನೆಗಳಿರೋವು, ಮೂರ್ ಹೆಕ್ಟೇರ್ ಮನೆಗಳಿರೋದು ಸರ್ ಆಟೋದವ್ರದ್ದು. ಬಿಡ್ತೀರಾ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಬಾಡಿಗೆ ಬೀಳ್ತಾವ ಅಂದ್ರೆ ಯೂರಿನ್ ಪಾಸ್ ಮಾಡಕ್ಕಾಗಲ್ಲ ಸರ್. ಡೈರೆಕ್ಟ್ ಆಗಿ ಹೇಳ್ತಿರೋದು. ಈಗ ಯೂರಿನ್ ಪಾಸ್ ಮಾಡಕ್ ಟೈಮ್ ಸಿಕ್ತು ಅಂದ್ರೆ ಜಾಗಗಳು ಸಿಗಲ್ಲ ಸರ್. ಕಸ್ಟಮರ್ ಇರ್ತಾರೆ ಗಾಡಿಲಿ, ಸೈಡ್ ಹಾಕ್ಬಿಟ್ಟು 1-2 ನಿಮಿಷ ಮೇಡಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ. ಕರೆಕ್ಟಾಗಿ ನೀರು ಕುಡಿಯೋಕ್ಕಾಗಲ್ಲ, ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ತಿಂಡಿ ಸಿಗಲ್ಲ. ಅದೆಲ್ಲ ಜಯಿಸ್ಕೊಂಡ್ಬರ್ಬೇಕು ಸರ್. ಆ ಥರ ಲಕ್ಷ ದುಡ್ಡ್ರೆ ಸರ್ ಯಾಕೆ ಸರ್ ಡ್ರೈವರ್ಗಳೆಲ್ಲ ರೋಡಲ್ಲಿ ಮನೆ ಕಬೇಕಾಗಿತ್ತು ನೈಟ್ ಟೈಮ್. ಇದು ಈಗ ನೈಟ್ ಬಾಡಿಗೆ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಏನಾದ್ರು ಕೊಡ್ತಾರಾ? ಅಂದ್ರೆ 1.5 ಸಿಗುತ್ತೆ. 1.5 ಈಗ 180 ಇತ್ತು ಅಂತಂದ್ರೆ ಅದ್ರದ್ದೇನು ಹಾಫ್ ಬರುತ್ತೆ. ನೈಟ್ ಕಮ್ಮಿ ಬರುತ್ತಲ್ವಾ ಬಾಡಿಗೆ? ಹ್ಞೂ ಸರ್, ಕಮ್ಮಿ ಬರುತ್ತೆ. ಅಂದ್ರೆ ಸರ್ ಬರುತ್ತೆ ಬಾಡಿಗೆಗಳು. ಈಗ 100 ರೂಪಾಯಿ ಬಂದ್ರು ಹೋಗ್ಬೇಕು. ಹಂಗ್ ಹೋದ್ರೇನೆ ಸರ್ ದುಡಿಮೆ ಮಾಡಕ್ಕಾಗೋದು. ಹೌದು. ಈಗ ನನಗೆ 600 ರೂಪಾಯಿ ಬೇಕು, ಕೆಲವ್ರು ಇದಾರೆ ಕಾಯ್ತಾ ಇರ್ತಾರೆ. ಈಗ ನಂಗೆ 400 ರೂಪಾಯಿ ಬೇಕು, 500 ರೂಪಾಯಿ ಬೇಕು ಅಂತ ಕಾಯೋರು ಇದಾರೆ ಸರ್. ಅಕಸ್ಮಾತ್ ಹೋಗ್ತಾ ಇರ್ತೀರಾ, ಸಡನ್ ಆಗಿ ಒಂದು 70 ರೂಪೀಸ್ 90 ರೂಪೀಸ್ ಆರ್ಡರ್ ಹಾಕೊಂಡು ಹೋಗ್ತಾ ಇರ್ತೀರಾ, ಸಡನ್ ಆಗಿ 400 ಬಿತ್ತು ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಹೋಗ್ಬೋದಾ ನೀವು? ಹೆಂಗ್ ಕ್ಯಾನ್ಸಲ್ ಮಾಡ್ತೀರಾ ಸರ್? ಆಗಲ್ಲ, ಕಸ್ಟಮರ್ ಬಿಡ್ಬೇಕಲ್ಲ. ಅಲ್ಲ, ಅವ್ರ ಹತ್ರ ಅಕ್ಸೆಪ್ಟ್ ಮಾಡ್ಕೊಂಡು. ಸರ್ ಈಗ ಒಂದು ಡ್ಯೂಟಿ ಅಕ್ಸೆಪ್ಟ್ ಮಾಡಿರ್ತೀವಿ, OTP ಹಾಕಿರ್ತೀವಿ, OTP ಹಾಕ್ಬಿಟ್ಟು ಮೂವ್ ಆಗಿರ್ತೀವಿ. ಈಗ 1.5 ಕಿಲೋಮೀಟರ್ ಇರುತ್ತೆ ಅಂತ ಟೈಮಲ್ಲಿ ಡ್ಯೂಟಿ ಬೀಳ್ತು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಈಗ ಇವ್ರನ್ನ ಹೋಗಿ ಡ್ರಾಪ್ ಮಾಡಿ ತಿರ್ಗಾ ಬರೋ ಅಷ್ಟರಲ್ಲಿ ಈ ಕಸ್ಟಮರ್ ಕ್ಯಾನ್ಸಲ್ ಮಾಡಿರ್ತೀವಿ. ಜಾಸ್ತಿ ಬಿಡಿ. ಇವಾಗ ಆಗಿದೆ ಎಕ್ಸಾಂಪಲ್, ಇಲ್ಲಿಂದ ಬಸವನಗುಡಿಯಿಂದ BTM ಲೇಔಟ್ ಬರ್ತಾ ಇದೆ ಸರ್. ಡ್ರಾಪ್ ಇನ್ನ 2.5 ಕಿಲೋಮೀಟರ್ ಇದೆ, ಜಯದೇವ ಮೆಟ್ರೋ ಇದೆಯಲ್ಲ ಅದ್ರ ಹತ್ರ ಸರ್. ಓಕೆ. ಯಾವತ್ತ ನಾನು ನೋಡಿಲ್ಲ ಡೇ ಟೈಮಲ್ಲಿ 900 ರೂಪಾಯಿ ಬಾಡಿಗೆ, ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಎತ್ಬೋದಿತ್ತು ನಾನು. ಕಸ್ಟಮರ್ ಡ್ರಾಪ್ ಮಾಡಿ ಬರೋ ಗಂಟೆ ಈ ಕಸ್ಟಮರ್ ಕಾಯ್ತಾರ. ಆ ಥರ ಬೀಳೋದು ರೇರು. ಅಂದ್ರೆ ಇಲ್ಲಿಂದ ಹೆಸರುಘಟ್ಟ ಆ ಸೈಡ್ಗೆ ತುಂಬಾ ರೇರು ಸರ್ ಬಾಡಿಗೆಗಳು ಬೀಳುತ್ತೆ. ಅಂದ್ರೆ ನಿಯರ್ ಹೋಯ್ತಾ ಬೀಳುತ್ತೆ. ತುಂಬಾ ರೇರು ಆ ರೀತಿ ಲಾಂಗ್ ಬಾಡಿಗೆ. ಅದು ಎಲ್ಲಿಗೆ ಅನ್ನೋದು ನನಗೂ ಗೊತ್ತಿಲ್ಲ. ಆ ರೀತಿ ಆದಾಗ ಎಲ್ಲಿ ಅಂತ ಅಕ್ಸೆಪ್ಟ್ ಮಾಡ್ತೀರಾ? ನಾನು HSR ಲೇಔಟಲ್ಲೇ ಮಲಗಿದೆ, ಬೆಳಗ್ಗೆ 3 ಗಂಟೆ 4 ಗಂಟೆಗಿದ್ದೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ ಗೊತ್ತಾ ಸರ್, ಬಾಡಿಗೆಗಳು ಬಂದಿಲ್ಲ. ಕುಂತು ಬೇಜಾರಾಗತ್ತಲ್ಲ ಅಂದ್ಬಿಟ್ಟಿರೋ ಒಂದು 80 ರೂಪಾಯಿ ಬೋಣಿನಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸರ್. 300 ರೂಪಾಯಿ ಬಾಡಿಗೆ, 250 ರೂಪಾಯಿ ಬಾಡಿಗೆ, 400 ರೂಪಾಯಿ ಬಾಡಿಗೆ. KR ಪುರಂ ಎಲ್ಲ ಕಡೆಗೂ ಬೀಳ್ತೈತೆ. ಕಸ್ಟಮರ್ನ ಹಂಗೆ ಅಂದ್ಬಿಟ್ಟು ಇಳಿಸೋಕ್ಕಾಗಲ್ಲ. ಈಗ ಒಬ್ರು ಕಸ್ಟಮರ್ ಹತ್ತೋದ್ರು ಅಂದಮೇಲೆ ಅವ್ರದ್ದು ಏನೈತೆ ಡೆಸ್ಟಿನೇಷನ್ ಅದು ರೀಚ್ ಮಾಡಿದ್ಮೇಲೆ ನೆಕ್ಸ್ಟ್ ಬಾಡಿಗೆ ಇದು ಮಾಡ್ಬೇಕು. ಕೆಲವ್ರು ಇದಾರೆ ಈಗ ಹೋಗ್ತಾನೆ ಗಾಡಿನ ಸುಮ್ನೆ ಆಫ್ ಮಾಡ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇಲ್ಲ, ಇನ್ನೊಂದ್ ಆಗ್ತಾ ಇಲ್ಲ. ನಾನು ತುಂಬಾ ಕಡೆ ನೋಡಿದೀನಿ, ಇಳಿಸೋರು ಇದಾರೆ. ನಿಲ್ಸ್ಬಿಟ್ಟು ಇನ್ನು ತುಂಬಾ ದೊಡ್ಡ ಬಾಡಿಗೆ ಬಿದ್ಬಿಡ್ತು ಅಂದ್ರೆ ನಿಲ್ಸೇ ಬಿಡ್ತಾರಲ್ಲೇ. ನಿಲ್ಸ್ಬಿಟ್ಟಲ್ಲ, ನೀವು ಬೇರೆ ಗಾಡಿ ಬುಕ್. ನನ್ಗಿನ್ನ ತುಂಬಾ ಅರ್ಜೆಂಟ್ ಆ ಥರದವರು ಇದಾರೆ. ಕೆಲವರು ಸರ್, ನಾನು ಎಲ್ರಿಗೂ ಹೇಳಲ್ಲ ನಾನು, ಆಮೇಲಿಂದ ಇದಾಗುತ್ತೆ. ಯಾಕಂದ್ರೆ ಎಲ್ಲರೂ ಸರ್ ಹೊಟ್ಟೆ ಪಾಡಗೋಸ್ಕರನೇ ಮಾಡೋದು. ಬೆಂಗಳೂರಲ್ಲಿ ನಿಮ್ಗೆ ಯಾವ ಲೈನ್ ಬಿದ್ರೆ ನಿಮ್ಗೆ ಒಳ್ಳೆ ಖುಷಿ ಆಗುತ್ತೆ, ಅಂದ್ರೆ ಅನುಕೂಲ ಆಗುತ್ತೆ ಅಂದ್ರೆ ಯಾವ ಕಡೆ ಹೋದ್ರೆ? ಸರ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, HSR, ವೈಟ್ ಫೀಲ್ಡು, ಮಾರತಳ್ಳಿ ಈ ಕಡೆ ಬಂದ್ರೆ ಸರ್ ಸ್ವಲ್ಪ ವೆಯ್ಟ್ ಮಾಡ್ದಂಗೆ ಸ್ವಲ್ಪ ಬಾಡಿಗೆ ಹೊಡಿಬೋದು. 20 ನಿಮಿಷ ವೆಯ್ಟ್ ಮಾಡ್ತು ಅಂತಂದ್ರೂ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಹೇಳಿ? ಈಗ ಒಬ್ಬ ಡ್ರೈವರು ಸರ್, ಒಬ್ಬ ಸ್ಮೋಕಿಂಗ್ ಮಾಡೋನಿರ್ತಾರೆ ಡ್ರೈವರ್ಗಳು. ಈಗ ಒಂದು 20 ನಿಮಿಷ ಕುಂತಿದ್ರು ಅಂದ್ರೆ 2 ಸಿಗರೇಟ್ ಸೇದಿರ್ತಾರೆ. ಅಲ್ಲೇ 20 ರೂಪಾಯಿ ಹೋಯ್ತಾ?
ಆ ಥರ ನಾವು ದಿನಕ್ಕೆ ಎಷ್ಟಿದಲ್ಲ ಡ್ರೈವರ್ಗಳು. ಅದೇ ಸರ್ ಈ ಲೈನ್ ಬತ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಈಗ ಅಲ್ಲಿಂದ ಸಜ್ಜಾಪುರ ರೋಡು ಹಿಂಗೆ ಆಟ ಆಡ್ಕ ಹೋಗ್ಬೋದು. ಕುತ್ಕೊಳ್ಳೋದಂಗೆ ಮಾಡ್ಬೋದು ಸರ್. ಈಗ 150 ರೂಪಾಯಿ 100 ರೂಪಾಯಿದು ಈ ರೀತಿನೇ ಲೋಕಲ್ ಆಟ ಆಡ್ಕೊಬೋದು. ಒಂದು ಅರ್ಧ ಗಂಟೆಗೆ ಒಂದು ಆರ್ಡರ್ ಬರುತ್ತಾ ಆಲ್ಮೋಸ್ಟ್? ಅಂದ್ರೆ ನೀವು ಹಿಂಗ್ ಹೊಡಿದ್ದೀರಾ? ಬರ್ತಾನೆ ಇರುತ್ತೆ ಸರ್. ಅಂದ್ರೆ ಬರ್ತಾನೆ. ಡ್ರಾಪ್ ಆಯ್ತಿದಂಗೆ ಒಂದು 100 ರೂಪಾಯಿ ಬಿದ್ರು ಎತ್ಕೊಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಈಗ ಕಂಪಲ್ಸರಿ ಅಕ್ಸೆಪ್ಟ್ ಮಾಡ್ಲೇಬೇಕಾ ಅಥವಾ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ವಾ? ಹಾಗೆ ಅಂದ್ರೆ ತೊಂದರೆ ಇಲ್ಲ ಸರ್. ಆ ತರ ರೂಲ್ಸ್ ಇದೆಯಾ? ಇಷ್ಟ ಇಲ್ಲ sir. ಇಷ್ಟ ಆರ್ಡರ್ ನಿಮಗೆ ಕೊಡ್ತೀವಿ ಆ ರೀತಿ ಆ ತರ ಏನಿಲ್ಲ? ಅಂದ್ರೆ ನೀವು ರಜಾ 2 ದಿನ 3 ದಿನ ರಜಾ ಆಗ್ತು ಅಂದ್ರೆ ಮಾತ್ರ ಅವತ್ತು ಬಂದ್ ಡ್ಯೂಟಿ ಆನ್ ಮಾಡಿದಾಗ ಒಂದಿನ ಡ್ಯೂಟಿ ಕೊಡಲ್ಲ ನಿಮ್ಗೆ. ಯಾಕೆ? ಅದೇನೋ ನಮಗೂ ಗೊತ್ತಿಲ್ಲ ಸರ್. ಈ ತರ ಮಾಡ್ಬೋದು. ಕೊಡ್ತಾರೆ ಡ್ಯೂಟಿಗಳು, ಹಾ. ಅಂದ್ರೆ ಅಷ್ಟೊಂದು ಡ್ಯೂಟಿ ಕೊಡಕ್ಕಾಗಲ್ಲ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಆನ್ಲೈನ್ ಇರ್ತೀರಾ, ಆರ್ಡರೇ ನೀವು ಮಾಡ್ಲಿಲ್ಲ ಅಂದ್ರೆ ಹಾ ಸರ್, ಡ್ಯೂಟಿ ಕಮ್ಮಿ ಆಗ್ಬಿಡುತ್ತಾ? ಹೇಗೆ? ಕಮ್ಮಿ ಆಗುತ್ತೆ. ಯಾಕಂದ್ರೆ ಈಗ ಡ್ಯೂಟಿ ಮಾಡಲ್ಲ ಅಂತಂದ್ಮೇಲೆ ಆನ್ಲೈನ್ ಬರಲೇಬಾರದು. ಡ್ಯೂಟಿ ಮಾಡ್ತೀನಿ ಅನ್ನೋದು ಇತ್ತು ಅಂದ್ರೆ ಮಾತ್ರ ಆನ್ಲೈನ್ ಬರ್ಬೇಕು ಆತರ ಆಪ್ಷನ್ ಇದೆ ಅಲ್ವಾ? ಆನ್ಲೈನ್ ಸರ್. ಆಫ್ಲೈನ್ ಆನ್ಲೈನ್ ಇದಿದೆ. ಮನೆಗೆ ಹೋಗ್ಬೇಕು ಅವಾಗ ಏನಂದ್ರೆ ಆ ಕಡೆನೆ ಡ್ಯೂಟಿ ಹಾಕಂತೀರಾ ಅಥವಾ ನಿಮಗೆ ಏನಾದ್ರು ಅದ್ರಲ್ಲಿ ಆಪ್ಷನ್ ಇದೆಯಾ ಸರ್? ಅದು ರ್ಯಾಪಿಡೋದಲ್ಲಿ ಗೋಟಿ ಏರಿಯಾ ಇದೆ. ಅಲ್ಲಿ ನಿಮ್ಮ ಮನೆ ಇದು? ಹಾ ಸರ್, ನಮ್ಗೆ ಯಾವ ಕಡೆಗೆ ಬೇಕು ಆ ಕಡೆಗೆ ಗೋಟು ಏರಿಯಾ ಹಾಕೊಂಡ್ರೆ ಅದ್ರಲ್ಲಿ ಎಲ್ಲಾ ತರ ಡ್ಯೂಟಿಗಳು ಬೀಳ್ತಾ ಇರುತ್ತೆ. ನಾವ್ ಯಾವ್ದಕ್ ಗೋಟು ಏರಿಯಾ ಹಾಕಿರ್ತೀವಿ ಅದಕ್ಕೆ ಮಾತ್ರ ಆರ್ಟ್ ಸಿಂಬಲ್ ತರ ಏನೋ ಬಂದು ಈ ತರ ಬರುತ್ತೆ ರೆಡ್ ರೀತಿ. ಆಗ ಆ ಕಡೆಗೆ ನಿಮ್ ಮನೆ ಕಡೆಗೆ ನೀನ್ ಹಾಕಿರೋ ಗೋಟು ಲೊಕೇಶನ್ ಕಡೆಗೆ ಹತ್ರ ಐತೆ ಅಂತ ತೋರಿಸುತ್ತೆ. ಆಗ ಹಾಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಆ ಕಡೆ ಒಳಗೆ ಡ್ಯೂಟಿಗಳು ಹಾಕೊಂಡು ಹೋಗ್ಬೋದು. ಆಟೋ ಬಂದು ನಿಮಗೆ ಏನ್ ಖುಷಿ ಕೊಟ್ಟಿದೆ ಇದ್ರಲ್ಲಿ? ಆಟೋ ಜೀವನದಲ್ಲಿ ಯಾರು ಕೇಳಲ್ಲ ಸರ್. ಯಾರು ಕೇಳಲ್ಲ ಆತರ. ಸರ್ ಈಗ ನಿಮ್ಗೆ ನೀವೇ ರಜಾ ಸರ್, ಯಾವಾಗ ಬೇಕಾದ್ರೂ ರಜಾ ಹಾಕೊಬೋದು. ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಸರ್. ಯಾವ ಟೆನ್ಷನ್ಗಳಿರಲ್ಲ. ಅಂದ್ರೆ ನಮ್ಮಿಂದ ನಾವು ಮಾಡ್ಕೊಳ್ಳೋ ಟೆನ್ಷನ್ಗಳಿಗೆ ನಾವೇನು ಯಾರೇನು ಮಾಡೋಕ್ಕಾಗಲ್ಲ ಸರ್. ಹೌದು. ನೀವು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಊಟ ತಿಂಡಿ ಇವೆಲ್ಲ ಪ್ರಾಬ್ಲಮ್ಗಳು ಇರ್ತವೆ. ಈಗ ನೀವು ಇವತ್ತು ರಜಾ ಹಾಕೊಂಡ್ರೆ ನಿಮ್ಗೆ ಕೇಳೋರು ಯಾರು ಇರಲ್ಲ. ಅದೇ IT ನಿಮ್ಗೆ ಹಂಗೆ ಇರ್ತದ. ನಾನು 10 ಗಂಟೆ 11 ಗಂಟೆ ಬಂದ್ರೆ ಯಾರು ನನ್ನ ಕೇಳಲ್ಲ ಸರ್. ಆ ರೀತಿ ಸರ್. ಸ್ವಂತ ದುಡಿಮೆ ಅಂತ ಇದ್ರೆ ಯಾರಿಗೂ ಸಲಾ ಮಾಡಿ ಅನ್ನೋದಿರಲ್ಲ. ಮತ್ತೆ ನಿಮಗೇನಾದ್ರು ಯಾರಾದ್ರೂ ಬಂದ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಮಾಡಿರೋದು ಇದೆಯಾ? ಯಾವ್ದಾದ್ರು ಇನ್ಸಿಡೆಂಟ್ ಹೇಳ್ತೀರಾ? ಸರ್ ಇನ್ಸಿಡೆಂಟ್ ಅಂದ್ರೆ ಕೋರಮಂಗಲದಲ್ಲಿ ಆಗಿದೆ ಸರ್. ಅದೇನಾಗಿತ್ತು ಸರ್? ಸರ್ ಈಗ ನಾನು ನೈಟ್ 3 ಗಂಟೆ ರಾತ್ರಿಗೆ ಎದ್ದೆ. 3 ಗಂಟೆ ರಾತ್ರಿಗೆ ಎದ್ಬಿಟ್ಟು ಬರ್ತಾ ಇದೆ ಸರ್. ಇಬ್ರು ಹುಡುಗರು ಬೈಕಲ್ಲಿ ಬಂದು ನಿಲ್ಸಿದ್ರು. ಓಕೆ. ಹುಡುಗ ಫುಲ್ ಕೂದಲು ಟೈಟ್ ಆಗಿದ್ದಾರೆ ಸರ್. ಬೈಕಿಂದ ಇಳಿದ್ಬಿಟ್ಟು ಡೈರೆಕ್ಟ್ ನಾನು ಆಟೋ ಹತ್ರ ಬರ್ತಾನೆ. ನಿಲ್ಸೋ ಗಾಡಿ ನಾನು ಅನ್ಕೊಂಡು. ಇನ್ನೊಂದು ಇನ್ಸಿಡೆಂಟ್ ಆಯ್ತು ಸರ್. ಹಾ. ನಾನು ಪೀಣ್ಯದಲ್ಲಿದ್ದು ಒಬ್ಬ ಆಟೋದವ್ರು ನಿಂತಿರ್ತಾರೆ, ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಸ್ಟಾರ್ಟ್ ಆಗ್ತಾ ಇರಲ್ಲ. ನಾನು ಹೋಗ್ಬಿಟ್ಟು ಕೇಳ್ತೀನಿ, ಯಾಕಂದ್ರೆ ಆಟೋದವ್ರಿಗೆ ಆಗ್ಬೇಕಲ್ವ ಸರ್. ಹೌದು. ಯಾಕಣ್ಣ ಸ್ಟಾರ್ಟ್ ಆಯ್ತಲ್ವ, ಗ್ಯಾಸ್ ಇಲ್ವಾ ಅಂತ. ಇಲ್ಲ ಎಲ್ಲ ಐತೆ ಕಣಪ್ಪ ಅಂತಾನೆ. ಸರಿ ಅಣ್ಣ ಆಯ್ತು ಅಂದ್ಬಿಟ್ಟು ನಾನು ಆಯ್ತು ಕೂಗತ್ತಾನೆ. ಈಗೆಲ್ಲ ಸರಿ ಐತೆ ಅಂದ್ಮೇಲೆ ನಮ್ಮ ಪ್ರಾಣ ಹೋಗೋದಿಲ್ವ ಸರ್. ಹೌದು. ಕೂಕೊಂತಾರೆ. ನಾನು ಹೇಳ್ಸಲ್ಲ ಬಿಡು, ಯಾರನ್ನ ಕೂಕತ್ತಿರಬೇಕು ಅಂತ ಹೋಗ್ತೀನಿ. ನಾನು ಫಾಲೋ ಮಾಡ್ಕೊಂಡ್ಬರ್ತಾರೆ ಸರ್. ಸ್ಪೀಡಾಗಿ ಫಾಲೋ ಮಾಡ್ಕೊಂಬಂದು ಅಡ್ಡಿ ಹಾಕ್ತಾರೆ ಗಾಡಿನ. ಹಾ. ಬಂದು ಏಕ್ದಮ್ ಕೊಳ್ಳಂ ಪಟ್ಟಿ ಹಿಡ್ಕೊ 2 ಏಟ್ ಹೊಡಿತಾನೆ ಸರ್. ನಾನು ಕೂಗಿದ ತಕ್ಷಣ ನೀನು ಯಾಕೆ ನಿಲ್ಲಿಸ್ತಿಲ್ವೋ? ಏನು ಕಣ ಬೆಂಕಿ ಬಣ್ಣ ಕೊಡೋಣ. ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ ಸರ್. ಫುಲ್ ಟೈಟ್ ಆಗಿದ್ದಾರೆ. ನೈಟ್ 11 ಗಂಟೆ 12 ಗಂಟೆ 11-11 ರಾತ್ರಿ ಸರ್. ಫಸ್ಟ್ ನಾನು ಇಲ್ಲೇ ಬೆಂಗಳೂರು 2023 ಅಲ್ಲಿ ಆಗಿರೋದು ಇದು. ಬಂದು 2 ಏಟ್ ಹೊಡಿತಾರೆ ಸರ್. ಆಟೋದವ್ರು ಆಗಲ್ಲ ಸರ್. ಆ ರೀತಿ ಎಕ್ಸ್ಪೀರಿಯನ್ಸ್ಗಳನ್ನ ಎದುರಿಸ್ಬೇಕಾಗುತ್ತೆ ನಾವು. ಎಲ್ಲರಿಗೂ ಹೇಳಲ್ಲ, ಕೆಲವ್ರಿಗೆ ಸರ್. ಆ ರೀತಿ ಪೋಲಿ ಪುಂಟ್ರಾಗ ಆಡ್ತಾ ಇರ್ತಾರೆ. ಆಮೇಲೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕರ್ಕೊ ಹೋಗ್ತಾರೆ ಬಾಡಿಗೆಗೆ, ದುಡ್ಡೇ ಕೊಡಲ್ಲ. ಆ ರೀತಿ ಎಲ್ಲ ಮಾಡ್ತಾರೆ. ಅವಾಗ ಏನ್ ಮಾಡ್ತೀರಾ ಸರ್? ವೆಯ್ಟ್ ಮಾಡಿಸ್ತಾರೆ ಸರ್. ಕೊಡ್ತಾರೆ. ಈಗ ಇವಾಗ ಡ್ರಾಪ್ ಮಾಡ್ತಿದ್ದಂಗೆ ನಿಂತ್ಕೊಳಕ್ಕೆ ಕೊಡ್ತೀನಿ. ಜಾಸ್ತಿ ಮಾತಾಡ್ತಂದ್ರೆ ನಮಗೂ ಅವ್ರಿಗೂ ಜಗಳ. ನಿಂತ್ಕೊಳಕ್ಕೆ ಕೊಡ್ತೀನಿ. ಫೋನಲ್ಲಿ ಮಾತಾಡ್ತಲ್ಲವನ ನಿಂತ್ಕೊಳ್ಳೋ ಅಂತನೂ ಇದ್ದಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಕ್ಯಾನ್ ಮಾಡಿಬಿಡ್ತಾರೆ. ಹಾಕ್ಬಿಟ್ಟು ಪಿನ್ ನಂಬರ್ ಹಾಕ್ಬಿಟ್ಟು ಆಗಿದೆ ಅಂದ್ಬಿಟ್ಟು ಓಡ್ತಾರೆ ಸರ್ ಅವ್ರ ಅರ್ಜೆಂಟ್ಗೆ. ಅಲ್ಲಿ ಸೆಂಡೇ ಆಗಿರಲ್ಲ ಅಮೌಂಟ್. ಅವಾಗ ಏನ್ ಮಾಡ್ತೀರಾ? ಏನು ಮಾಡಂಗಿಲ್ಲ ಸರ್. ಅವ್ರ ನಂಬರ್ ಸಿಕ್ತಂದ್ರೆ ಕಾಲ್ ಮಾಡ್ತೀವಿ. ಈಗ ಕಂಪ್ಲೇಂಟ್ ರೇಸ್ ಮಾಡಕ್ಕಾಗಲ್ವಾ ನೀವು ರ್ಯಾಪಿಡೋದವರಿಗೆ? ಏನು ಮಾಡೋಕ್ಕಾಗಲ್ಲ ಸರ್. ಏನೋ ರ್ಯಾಪಿಡೋದವ್ರು ನಾವು ಕಂಪ್ಲೇಂಟ್ ಮಾಡ್ತಂದ್ರೆ ಅವರು ಕಸ್ಟಮರ್ ಕಡೆನೇ ಸಪೋರ್ಟ್. ಯಾರಿಗೆ ಅಂತ ಮಾಡ್ತೀರಾ? ಈಗ ಓಲಾದವ್ರದಂತೂ ನಂಬರೇ ಇಲ್ಲ ಕಸ್ಟಮರ್ ಕೇರ್. ಊಬರ್ ಅವ್ರದ್ದು ಕಸ್ಟಮರ್ ಕೇರ್ ನಂಬರ್ ಇಲ್ಲ. ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಏನ್ ಮಾಡ್ತೀರಾ ಸರ್? ಬರೀ ರೈಸ್ ಕಂಪ್ಲೇಂಟ್ ಇಮೇಲಲ್ಲಿ ಅವ್ರದ್ದು ಜಿಮೇಲಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕಷ್ಟೇ. ಅದು ಬಂತು ಅಂದ್ರೆ ಬಂತು, ಇಲ್ಲ ಅಂದ್ರೆ ಬರಲ್ಲ ಸರ್ ಅಮೌಂಟ್. ಸುಮಾರು ಥರ ಆಗೈತೆ ಸರ್ ಆಟೋ ಫೀಲ್ಡ್ಗಳಲ್ಲಿ. ಕರ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ದುಡ್ಡು ಗಿಡ್ಡೆಲ್ಲ ಕಿತ್ಕೊಂಡು ಹೋಗಿರೋದು, ಆಟೋನು ಕತ್ಕೊಂಡು ಹೋಗೋರೆ. ಆ ರೀತಿ ಎಲ್ಲ ನಡೀತು ಸರ್. ಅದು ನೈಟ್ ಜಾಸ್ತಿ ಅನ್ಸುತ್ತಲ್ವಾ? ಯಾವ್ದಾದ್ರು ಎಮರ್ಜೆನ್ಸಿ ಕೇಸ್ ಯಾವ್ದಾದ್ರು ನಿಮಗೆ ನೀವು ಅಟೆಂಡ್ ಮಾಡಿದ್ದೀರಾ ಸರ್? ಯಾವ ಥರ ಅಂದ್ರೆ ಮಾಡಿದೀವಿ ಸರ್. ಅಂದ್ರೆ ಯಾವ ಥರ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಸರ್ ಆ ಥರ? ಸರ್ ಮೊನ್ನೆ ಇಲ್ಲೇನೆ ಸರ್, ಇಲ್ಲಿ ಆಗ್ರಾ ಲೇಕ್ ಐತಲ್ಲ ಅಲ್ಲೇನೆ ಸರ್. ಡ್ರಿಂಕ್ಸ್ ಮಾಡಿದ್ದಾರೆ ಒಟ್ಟಿನಲ್ಲಿ. ಒಬ್ಬ ಡ್ರಿಂಕ್ಸ್ ಮಾಡಿದ್ದಾನೆ, ಇನ್ನೊಬ್ಬ ಡ್ರಿಂಕ್ಸ್ ಮಾಡಿಲ್ಲ ಸರ್. ಹೋಗ್ತಾ ಟರ್ನಿಂಗ್ ಅಲ್ಲಿ ಡಿವೈಡರ್ ಹೊಡೆದು ಓಕೆ ಆ ಕಡೆ ಕಾರ್ ಬಿದ್ದ ಸರ್. ಕಣ್ಮುಂದೆ ಆಗಿದೆ. ಬೇರೆ ಯಾರು ನಿಲ್ಲಿಸ್ತಾ ಇಲ್ಲ ಸರ್. ನಾವು ಮತ್ತೆ ಇನ್ನೊಂದಿಬ್ರು 3 ಜನ ಎಲ್ಲೋ ಬೋರ್ಡ್ ಕಾರ್ ಅವರು, ವೈಟ್ ಬೋರ್ಡ್ ಅವ್ರು ಒಬ್ರು ನಿಲ್ಲಿಸ್ತಾ ಇಲ್ಲ. ಎಲ್ಲ ಸಿಂಗ್ ಹೋಯ್ತವ್ರೆ. ಅವೆಲ್ಲೋ ಬೋರ್ಡ್ ಗಾಡಿ ಅವ್ರುಗಳು ನಿಲ್ಲಿಸಿ, ಎಲ್ಲೋ ಬೋರ್ಡ್ ಕಾರ್ ಅವರು ನಮ್ಮ ಆಟೋದವ್ರು 1-2-3 ಜನ ಇಳಿಸಿ ಅವ್ರು ಆಂಬುಲೆನ್ಸ್ ಕರೆಸಿ. ಕೋರಮಂಗಲದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವುದೋ ಇದರಿಂದ ಬಂತು ಆಂಬುಲೆನ್ಸ್. ಕೋರಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳಿದ್ರು. ಕರೆಸಿ ಸರ್ ಆಂಬುಲೆನ್ಸ್ ಅಲ್ಲಿ ಕಳಿಸಿ. ನಾನು ಆಟೋಗೆ ಎತ್ತೋಣ ಅಂತಂದೆ. ಫುಲ್ ಬ್ಲಡ್ ಬರ್ತಿತ್ತು.
ಅವ್ರಿಗೆ ಬಿದ್ದಿರೋ ಫೋರ್ಸ್ಗೆ ನಾನು ಎಲ್ಲಿದ್ದೀನಿ ಏನ್ ಮಾತಾಡ್ತಿದ್ದೀನಿ ಅನ್ನೋದೇ ಆ ಥರ ಒಳ್ಳೇದು ಪೇಷಂಟ್ಗಳೆಲ್ಲರೂ ಶಿಫ್ಟ್ ಮಾಡಿದೀವಿ. ಡ್ಯೂಟಿಗೆ ಹೋಗ್ತಾ ಇರ್ತೀರಾ, ಸಡನ್ ಆಗಿ ಆ ಥರ ಬಂದ್ಬಿಟ್ಟು ಏನಾದ್ರು ಎಮರ್ಜೆನ್ಸಿ ಇದೆ ಅಂದ್ರೆ ನಿಲ್ಸ್ಬಿಟ್ಟು ಹೋಗ್ಬಿಡ್ತೀರಾ? ಹ್ಞೂ ಸರ್, ಎಮರ್ಜೆನ್ಸಿ ಐತೆ ಅಂದ್ರೆ ಹೋಗ್ತೀವಿ ಸರ್. ಅಂದ್ರೆ ಫಸ್ಟ್ ನಮ್ಮ ಗಾಡೀಲಿ ಕಸ್ಟಮರ್ ಇದ್ರೆ ಕೇಳ್ತೀವಿ, ಮೇಡಮ್ ಹಿಂಗೆ ಎಮರ್ಜೆನ್ಸಿ ಇದೆ, ಸರಿ ಬೇಜಾರು ಮಾಡ್ಕೊಂಬೇಡಿ ಅಂದ್ಬಿಟ್ಟು ಹೋಗ್ತೀವಿ. ಕಸ್ಟಮರ್ ಇಲ್ಲ ಅಂತಂದ್ರೆ ಸರ್ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಸರ್. ಅವ್ರು ದುಡ್ಡು ಕೊಡೋದು ಬಿಡೋದು ಸೆಕೆಂಡ್ರಿ, ಒಂದು ಜೀವ ಉಳಿಬೇಕಷ್ಟೇ. ಈಗ ನೈಟಲ್ಲಿ ಮಲಗಿರ್ತೀವಿ, ಯಾರ ಗೊತ್ತಿರೋರು ಯಾರ ಪ್ರೆಗ್ನೆಂಟ್ ಲೇಡಿ ಇದ್ದೇ ಇರ್ತಾರೆ, ಯಾರು ಇದ್ರು ಅನ್ಕೊಂಡ್ರೆ ಫೋನ್ ಮಾಡ್ತಾರೆ, ನೈಟ್ ಎಷ್ಟು ಗಂಟೆ ರಾತ್ರಿ ಆದ್ರೂ ಹೋಗ್ತೀವಿ ಸರ್. ಮತ್ತೆ ನೀವು ಯಾವ್ದಾದ್ರು ಮೂವಿ ಪ್ರಮೋಷನ್ ಆ ಥರ ಎಲ್ಲ ಮಾಡ್ತೀರಾ ಸರ್? ಸರ್ ಅಂದ್ರೆ ಧ್ರುವ ಸರ್ಜಾ ಅವ್ರದ್ದೊಂದು ಮಾಡಿದ್ದು ಫ್ಯಾನ ಸರ್ ಅವ್ರದ್ದು? ಸರ್. ನಾವು ಡಿವಾಸ್ ಫ್ಯಾನ್. ಐ ಲವ್ ಯು. ನಾವೆಲ್ಲರೂ ಫಿಲಮ್ಗಳ್ನ ನೋಡ್ತೀವಿ ಸರ್. ನಮ್ಗೆ ತುಂಬಾ ಗೊತ್ತಿರೋರ್ ಕಡೆಯಿಂದ ಅವ್ರ ಧ್ರುವಣ ಅವ್ರ ಫ್ಯಾನ್ ಅವರು, ನಮ್ಗೆ ತುಂಬಾ ಗೊತ್ತಿರೋರು. ಊಟಗಳಿಲಿ ಮೈಸೂರು ಊಟಗಳಿಲಿ ಅವ್ರ ಕಡೆಯಿಂದ ಮಾರ್ಟಿನ್ ಮೂವಿ ಪ್ರಮೋಷನ್ ಮಾಡಿ. ಒಬ್ನೇ ಬರ್ತೀನಿ, ಏನಾಯ್ತು ಅಂತ ನೋಡಿ ತಲೆ ಗೊತ್ತೋ ಅಷ್ಟ್ರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ನಾವು ದರ್ಶನ ನೀವು ದರ್ಶನ್ ಅಭಿಮಾನಿ, ಧ್ರುವ ಸರ್ಜಾ ಅವರಿಗೆ ಮಾಡಿದ ಮಾಡಿ. ಓಕೆ, ಇರೋದು ಹೇಳ್ಕೊಬೇಕು ಸರ್. ದರ್ಶನ ಅಭಿಮಾನಿಯಾಗಿ ನೀನ್ ಯಾಕೆ ಅವ್ರಿಗೆ ಮಾಡಿದೆ, ಇವ್ರು ಯಾಕೆ ಮಾಡಿದೆ, ಫ್ಯಾನ್ ಇದು ಬರಬಾರ್ದು ಸರ್. ಅದ್ರ ಮತ್ತೆ ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು ಸರ್. ಈಗ ಅವ್ರ ಕೆಡಿ ಮೂವಿನೂ ನೋಡಿದೀವಿ, ಮಾರ್ಟಿನೂ ನೋಡಿದೀವಿ, ನಮ್ ಡಿವಾಸ್ ಅವ್ರದ್ದು ಎಲ್ಲ ಫಿಲಮ್ನು ನೋಡಿದೀವಿ, ಸುದೀಪ್ ಅವ್ರ ಫಿಲಮ್ ಬಂದ್ರೆ ಹೋಗ್ತೀವಿ, ಅಪ್ಪು ಸರ್ದು ಎಲ್ಲಾರ ಫಿಲಮ್ಗಳ್ನು ನೋಡ್ತೀವಿ, ಉಪೇಂದ್ರ ಅವ್ರದ್ದು ಎನ್ನಿಯೊಬ್ರದ್ದು ನೋಡ್ತೀವಿ ಸರ್. ರೀಸೆಂಟ್ ಯಾವ ಮೂವಿ ನೋಡಿದ್ರಿ ಸರ್? ಕನ್ನಡ ಕೆಡಿ ಚೆನ್ನಾಗಿದೆ ಸರ್? ಚೆನ್ನಾಗೈತೆ ಸರ್. ಅದ್ರ ಲಾಸ್ಟ್ ಒಂಚೂರು ತಲೆ ಬಿಡ್ತಾರೆ. ಅವಾಗೆಲ್ಲ ನೀವು ಫ್ರೀ ಮಾಡ್ಕೊಂಡು ಹೋಗ್ತೀರಾ ಅಥವಾ ಅಂದ್ರೆ ನೈಟ್ ಟೈಮ್ ಹೋಗ್ತೀವಿ ಸರ್. ನೈಟ್ ಟೈಮ್? 9 ಗಂಟೆ 10 ಗಂಟೆಗೆ ಯಾವ ಥಿಯೇಟರ್ ಶೋ ಇದೆ ನೋಡ್ಕೊಂತೀವಿ, ಹೋಗ್ತೀವಿ. ಈಗ ಯಾವ್ದೋ ನವೀನ ಅಂತೇನೋ ಮೂವಿ ಚೆನ್ನಾಗಿದೆ ಅಂತ ಹುಡುಗರುಗಳೆಲ್ಲ ಹೋಗೋಣ ಅಂತಾರೆ, ಹೋದ್ರೆ ಇವತ್ತು ಅದಕ್ಕೆ ಹೋಗ್ಬೋದು. ನಿಮ್ಗೆ ಯಾವ್ದು ಸರ್ ಇಷ್ಟವಾದ ಮೂವಿ ಯಾವ್ದು ಸರ್? ನಮ್ಗೆ ಇಷ್ಟವಾದ ಮೂವಿ ಅಂತಂದ್ರೆ ನಮ್ ಬಾಸ್ತೆ ಸರ್. ಯಾವ್ದು? ಸಾರಥಿನ? ಸಾರಥಿನೇ ಸರ್. ಸಾರಥಿ ಅದ್ ಬಿಟ್ಟ ಅಂತಂದ್ರೆ ಈಗ ರೀಸೆಂಟ್ ಆಗಿ ನಮ್ ಬಾಸ್ತ ನಮ್ಗೆ ಡೆವಿಲ್ ಅದ್ ಬಿಟ್ಟ ಕಾಟೇರ ಸರ್. ಕಾಟೇರ ಅಂತ 4-5 ಸಲ ನೋಡ್ಬಿಟ್ಟಿದೀವಿ ನಾವು, ಲೆಕ್ಕನೇ ಇಲ್ಲ, ಸುಮಾರು ಸಲ ನೋಡಿದ್ವಿ. ಫೋಟೋ ಗಿಟ್ ಏನಾದ್ರು ಹಾಕಿದ್ದೀರಾ ಸರ್ ಆಟೋದಲ್ಲಿ ಅವ್ರದ್ದು? ಬಾಸ್ತ ಸರ್, ಬಾಸ್ತ್ ಫೋಟೋ ಇತ್ತು ಸರ್, ಜೊತೆಲಿರೋ ಫೋಟೋನೇ ಇದೆ ಸರ್ ಬಾಸ್ ಜೊತೆ. ಅಂದ್ರೆ ಮೀಟ್ ಮಾಡ್ತಾ ಇರ್ತಾರೆ ಯಾರನ್ನಾದ್ರು ಆ ಥರ? ಅಂದ್ರೆ ನಾನು ಮೈಸೂರಲ್ಲಿ ಹೋಟ್ಲಲ್ ಕೆಲಸ ಮಾಡ್ತಿದ್ದೆ, ಹೋಟ್ಲಲ್ ಕೆಲಸ ಮಾಡ್ತಿದ್ದೆ. ಬಾಸು ಅವಾಗ ಅಲ್ಲಿ ಬರೋರು, ಆಗ ಬಂದಾಗ ಫೋಟೋ ತಗೊಂಡಿದೀವಿ ಸರ್. ಅಂದ್ರೆ ಅವ್ರ ಬರ್ಡೇ ಟೈಮಲ್ಲಿ ಯಾವ ಟೈಮಲ್ಲಿ ಒಟ್ಟಾರು ಫೋಟೋ ತಗೊಂಡಿದ್ವಿ. ಅಂದ್ರೆ ಅಲ್ಲಿ ಇದು ಮಾಡಿದ್ರು ಬರ್ಡೇ ಸೆಲೆಬ್ರೇಷನ್ಗೆ, ಆ ಟೈಮಲ್ಲಿ ತಗೊಂಡಿದ್ವಿ ಸರ್. ಅವ್ರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ? ಚೆನ್ನಾಗಿ ಮಾತಾಡಿಸ್ತಾರೆ ಸರ್. ಬಾಸ್ ಅಂತೂ ಯಾರಿಗೂ ಇದು ಮಾಡಲ್ಲ ಸರ್, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರದ್ದು ಯಾವತ್ತೂ ಕೊಡಕ್ಕೆ ಸರ್, ದೇವರಂತ ಮನುಷ್ಯರು ನಮ್ಮ ಬಾಸ್ ಸರ್. ಸರ್ ನಿಮ್ಮ ಜೀವನದಲ್ಲಿ ನಾವೇನು ಕಲಿಬೋದು ಸರ್? ತಾಳ್ಮೆ ಕಲಿಬೇಕು, ಆಗ್ಲೇ ಹೇಳಿದ್ದು. ಜಾಸ್ತಿ ಯಾರನ್ನ ನಂಬಕ್ ಹೋಗ್ಬಾರ್ದು. ಮತ್ತೆ ಸರ್ ದುಡ್ಡು ಸೇವ್ ಮಾಡೋದು ನೋಡ್ಬೇಕು, ಆ ರೀತಿ ಕಲಿಬೋದು ಸರ್. ಸಿಂಬಲ್ ತೋರಿಸ್ತೀನಿ, ಅದ್ರದ್ದು ಅರ್ಥ ಏನು ಅಂತ ಹೇಳಕ್ಕಾಗುತ್ತಾ ನಿಮ್ಮ ಕೈಲಿ? ಟ್ರೈ ಮಾಡ್ತೀನಿ ಸರ್, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ಕಂಡು ಹಿಡಿತೀನಿ ಸರ್. ಇದೇನು ಸಿಂಬಲ್ ಇದು ಸರ್? ಅದು ರೋಡ್ ಒಂದ್ ಸ್ವಲ್ಪ ನಮ್ ಇದ್ರಲ್ಲಿ ಹೇಳ ಸರ್, ಅದ್ ನಮ್ಗೆ ಅದ್ ಗೊತ್ತಾಗಲ್ಲ ಯಾವ ರೀತಿ ಇದೆ, ಹಿಂಗೆ ಟರ್ನಿಂಗ್ ಹಿಂಗೆ ಇದೆ ಅಂತ. ಮತ್ತೆ ಇದು ಸರ್ ಹೋದಂಗಿರುತ್ತಲ್ಲ ಸರ್ ರೋಡ್, ಆ ರೀತಿ ಐತೆ ಸರ್. ಅದು ವರ್ಕಿಂಗ್ ನಡೀತಾ ಇದೆ ಅಲ್ಲಿ, ಅಂದ್ರೆ ಏನಕ್ಕೆ ಹಾಕಿರ್ತಾರೆ ಅಂತ ಸರ್? ಅಂದ್ರೆ ಅಲ್ಲಿ ಕೆಲಸ ನಡೀತಾ ಐತೆ, ನಿಧಾನಕ್ಕೆ ಹೋಗಿ ಸರ್. ಇದು ಸರ್ ಮುಂದೆ ರೋಡ್ ಚಿಕ್ಕ ಇದೆ, ಇಲ್ಲಿಂದ ದೊಡ್ಡದಿದೆ, ಹೋಗ್ತಾ ಹೋಗ್ತಾ ಚಿಕ್ಕ ಇದೆ, ನೋಡ್ಕೊಂಡು ಹೋಗಿ ಸರ್. ಇದು ಸರ್ ಅದು ಗೊತ್ತಿಲ್ಲ ಸರ್ ನಂಗೆ, ಅದು ಗೊತ್ತಿಲ್ಲ. ಯೂಟರ್ನ್ ಏನೋ ಇರ್ಬೋದು ಮೋಸ್ಟ್ಲಿ, ಯೂಟರ್ನ್ ಟೈಪ್ ಇದೆ, ಸರ್ಕಲ್ ರೀತಿ ಇದೆ ಸರ್. ಹಸು ಇದೆ, ಮುಂದೆ ಹಸುಗಳಿರುತ್ತೆ, ನೋಡ್ಕೊಂಡು ಪ್ರಾಣಿಗಳಿರುತ್ತೆ. ಇದು ಸರ್ ಗೊತ್ತಾಗ್ತಿಲ್ಲ ಸರ್, ಅದು ಕೆಲವೊಂದೊಂದು ಗೊತ್ತಿಲ್ಲ ಸರ್ ಅದು. ಸರ್ ಇದು ಸರ್ ಈಗ ಲೆಫ್ಟ್ ಸೈಡಲ್ಲಿ ಇತ್ತಂದ್ರೆ ಲೆಫ್ಟ್ ಸೈಡಲ್ಲಿ ಹೋಗಿ, ರೈಟ್ ಸೈಡ್ ಬರಬೇಡಿ ಅಂತ ಸಿಂಪಲ್ ತರ ಇರುತ್ತೆ ಸರ್. ಇದು ಗೊತ್ತಿಲ್ಲ ಸರ್, ಅದು ಹೋಗ್ಬಾರ್ದು ಅಂತ ನಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನೀವು ಆಟೋ ಡ್ರೈವರ್ಸ್ಗಳಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್ ಏನ್ ಸಜೆಷನ್ ಕೊಡ ಸರ್? ಆದಷ್ಟು ಎಲ್ಲ ಯೂನಿಫಾರ್ಮ್ ಹಾಕೊಳ್ಳಿ. ನಂದು ಯೂನಿಫಾರ್ಮ್ ಇದೆ, ಹಾಕಿಲ್ಲ. ನಾನು ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಯೂನಿಫಾರ್ಮ್ ಹಾಕೊಂತೀವಿ. ಆದಷ್ಟು ಯೂನಿಫಾರ್ಮ್ ಹಾಕೊಳ್ಳಿ. ಏನಾರ ಹೆಲ್ಪ್ ಕೇಳಿದ್ರೆ ಮಾಡಿ, ನಿಮ್ಮ ಕೈಲಾಗಿದ್ದು ಹೆಲ್ಪ್ ಕೇಳಿದ್ರೆ ನಿಮ್ಮ ಕೈಲಾದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕಳಿಸಿ. ಹೊಟ್ಟೆ ಹಸಿ ಅಂತ ಯಾರು ಕೇಳಿದ್ರೆ ಅನ್ನ ಮಾತ್ರ ಕೊಡಿಸ್ದಂಗಿರ್ಬೇಡಿ. ಮತ್ತೆ ಇನ್ಯಾರಿಗಾದ್ರು ಏನಾದ್ರು ಹೇಳಿ ಹಾಕೊಂಡು ಗಾಡಿ ಓಡಿಸಿ ದಯವಿಟ್ಟು. ಸುಮ್ಮನೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲ ಡ್ರೈವರ್ಗಳಿಗೂ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನಮ್ಮ ಏನು ನನಗೆ ಇಷ್ಟು ಟೈಮ್ ಕೊಟ್ಟು ನಾನು ಕರೆದಿದ್ದಕ್ಕೆ ಇಮಿಡಿಯೇಟ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.